ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 34, ಪುಟ ಸಂಖ್ಯೆ 205. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಈ ಕಾರಣಕ್ಕಾಗಿ ನಿನಗೆ ಬಹಳಷ್ಟು ಸಹನೆಯ ಅವಶ್ಯಕತೆ ಇದೆ. ವಾಸ್ತವದಲ್ಲಿ ಕರ್ಮವನ್ನಷ್ಟೇ ಮಾಡು, ಫಲವನ್ನು ಅಪೇಕ್ಷಿಸಬೇಡ ಎನ್ನುವುದಿದೆ. ಆತ್ಮಜ್ಞಾನವನ್ನು ಪಡೆಯುವ ಸಮಯದಲ್ಲಿ ಆತ್ಮಜ್ಞಾನವನ್ನು ಪ್ರಸಾರ ಮಾಡಲು ಸಾಧ್ಯವಿಲ್ಲ. ತಾನು ಕರ್ತ, ತಾನು ಮಾಡುವಾತ ಎಂಬ ಭಾವನೆ ನಾಶವಾಗದೆ ಆತ್ಮಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ. ಎರಡನೆಯದಾಗಿ, ಸೂಕ್ತ ಹಾಗೂ ಯೋಗ್ಯ ಶಿಷ್ಯ ಲಭ್ಯವಾಗದೆ ಆತ್ಮಜ್ಞಾನ ನೀಡಲು ಸಾಧ್ಯವಿಲ್ಲ. ಯೋಗ್ಯ ಶಿಷ್ಯ ದೊರಕಿದರೂ ಅದು ನೀಡಲ್ಪಡುವುದಿಲ್ಲ. ಬದಲಾಗಿ ಅದು ತನ್ನಿಂದ ತಾನೇ ಅವನಲ್ಲಿ ಸೇರಿಕೊಳ್ಳುತ್ತದೆ. ಈ ಕಾರಣಕ್ಕಾಗಿಯೇ ಮಾಡುವವನು ಎಂಬ ಭಾವನೆಯುಂಟಾಗುವುದಿಲ್ಲ. ಈ ಕಾರ್ಯವು ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಮೂಲಕ ಸಾಮೂಹಿಕತೆಯಲ್ಲಿ ನಡೆಯಲಿದೆ. ಲಕ್ಷಾಂತರ ಜನರು ನಿನ್ನನ್ನು ಮಾಧ್ಯಮವಾಗಿಸಿಕೊಂಡು ಅದನ್ನು ಪಡೆಯುತ್ತಾರೆ. ಲಕ್ಷಾಂತರ ಜನರ ಮೋಕ್ಷದ ಪಥವು ನಿನ್ನ ಮೂಲಕ ತೆರೆದುಕೊಳ್ಳಲಿದೆ. ಅಂತಹ ಒಂದು ಮಹತ್ತರವಾದ ಘಟನೆಗೆ ನೀನು ಮಾಧ್ಯಮವಾಗುವೆ. ಆದ್ದರಿಂದ ಸಹನಶೀಲತೆಯ ಗುಣವು ನಿನ್ನ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯವನ್ನು ಪಡೆದುಕೊಂಡಿದೆ. ನಿನ್ನನ್ನು ಮಾಧ್ಯಮವಾಗಿಸಿಕೊಂಡು ಲಕ್ಷಾಂತರ ಜನರು ಮೋಕ್ಷವನ್ನು ಪಡೆಯಲಿರುವ ಕಾರಣ ಆ ಘಟನೆ ಹೇಗೆ ಆಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಮೊದಲನೆಯದಾಗಿ ನೆನಪಿಡು, ನಿನ್ನ ಬಳಿಗೆ ಯಾವ ವ್ಯಕ್ತಿ ಬರುತ್ತಾನೋ ಅವನು ಯೋಗ್ಯನಾಗಿರುತ್ತಾನೆ. ಹಾಗಿಲ್ಲದಿದ್ದರೆ ಅವನು ನಿನ್ನ ಮುಂದೆ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಯೋಗ್ಯನಲ್ಲದ ವ್ಯಕ್ತಿ ಬಂದರೂ ಅವನು ಹೆಚ್ಚು ಸಮಯ ನಿನ್ನೊಂದಿಗೆ ಇರುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಯೋಗ್ಯನೋ ಯೋಗ್ಯನಲ್ಲವೋ ಎಂದು ನಿರ್ಧರಿಸುವುದು ನಿನ್ನ ಕಾರ್ಯಕ್ಷೇತ್ರವಲ್ಲ. ನೀನು ಒಂದು ಸಾಗರ. ಒಬ್ಬ ಪುಣ್ಯಾತ್ಮ ಹಾಗೂ ಒಬ್ಬ ಪಾಪಿ ಇಬ್ಬರೂ ಸಾಗರವನ್ನು ತಲುಪಲು ಸಾಧ್ಯ. ಆಗ ಆ ಸಾಗರ ಇಬ್ಬರನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುತ್ತದೆ. ಆ ಸಾಗರ ಎಷ್ಟೊಂದು ವಿಶಾಲವಾಗಿರುತ್ತದೆ ಎಂದರೆ ಅದಕ್ಕೆ ಯಾರನ್ನು ಸ್ವೀಕರಿಸಬೇಕು, ಯಾರನ್ನು ಸ್ವೀಕರಿಸಬಾರದೆಂದು ನಿರ್ಧರಿಸಿ ನಿಯಂತ್ರಿಸಲು ಆಗುವುದಿಲ್ಲ. ಅದು ಪ್ರಾಮಾಣಿಕವಾಗಿ ಎಲ್ಲವನ್ನು ಬರಮಾಡಿಕೊಳ್ಳುತ್ತದೆ. ನಿನ್ನ ಸ್ವರೂಪವು ಆ ಸಾಗರದಷ್ಟೇ ವಿಶಾಲವಾಗಿದೆ. ನೀನು ಕೂಡ ಎಷ್ಟು ವಿಶಾಲತೆಯನ್ನು ಪಡೆದುಕೊಳ್ಳುವೆ ಎಂದರೆ ಯಾರನ್ನು ಸ್ವೀಕರಿಸಬೇಕು, ಯಾರನ್ನು ಬೇಡವೆನ್ನಬೇಕೆಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಇದರಿಂದ ಯೋಗ್ಯತೆ ಅಥವಾ ಅಯೋಗ್ಯತೆ ಎಂಬ ತರ್ಕ ಎದ್ದೇಳುವುದಿಲ್ಲ. ನಿನ್ನಲ್ಲಿಗೆ ಬರುವ ವ್ಯಕ್ತಿ ನಿನ್ನಲ್ಲಿ ಉಳಿದುಕೊಂಡರೆ ಅವನು ಯೋಗ್ಯನಾಗಿರುತ್ತಾನೆ. ಅಯೋಗ್ಯ ವ್ಯಕ್ತಿ ನಿನ್ನನ್ನು ತಲುಪಲು ಹೇಗೆ ಸಾಧ್ಯ? ಆ ಆತ್ಮವು ನಿನ್ನಿಂದ ಆತ್ಮಜ್ಞಾನದ ಬೀಜವನ್ನು ಸ್ವೀಕರಿಸಲು ಖಂಡಿತವಾಗಿಯೂ ಯೋಗ್ಯವಾಗಿರುವ ಕಾರಣ ಆ ಆತ್ಮವು ನಿನ್ನನ್ನು ತಲುಪಿರುತ್ತದೆ. ಆತ್ಮಜ್ಞಾನದ ಬೀಜವನ್ನು ಪಡೆದು ಮೊಳಕೆ ಒಡೆಯಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಕೆಲವೊಮ್ಮೆ 3 ರಿಂದ 4 ಜನ್ಮಗಳು ಬೇಕಾಗುತ್ತದೆ. ವರ್ತಮಾನದ ಪರಿಸ್ಥಿತಿಯು ಅನುಕೂಲಕರವಾಗಿರುವ ಕಾರಣ ಹಲವಾರು ಆತ್ಮಗಳು ನಿನ್ನಿಂದ ಈ ಆತ್ಮಜ್ಞಾನದ ಬೀಜವನ್ನು ಪಡೆಯುತ್ತವೆ. ಆದರೆ ಅವುಗಳ ಚಿತ್ತ ಮಾತ್ರ ಅವರೊಳಗಿರದೆ ಎಲ್ಲಿಯೋ ಇರುತ್ತದೆ. ಆ ಬೀಜ ಆತ್ಮಜ್ಞಾನವನ್ನು ಹೇಗೋ ಪಡೆಯುವಲ್ಲಿ ಸಫಲವಾದರೂ ಅದು ಮೊಳಕೆಯೊಡೆದು ಬೆಳೆಯಲು ಸಾಧ್ಯವಾಗುವುದಿಲ್ಲ. ಆತ್ಮದಲ್ಲಿ ಉಪಯುಕ್ತವಾದ ವಾತಾವರಣವನ್ನು ಕಾಣುವವರೆಗೆ ಆ ಬೀಜ ಅದೇ ಸ್ಥಿತಿಯಲ್ಲಿ ಹಾಗೆಯೇ ಇರುತ್ತದೆ. ತನ್ನೊಳಗೆ ಒಪ್ಪುವಂತಹ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವುದು ಒಂದು ಆತ್ಮದ ಸ್ವಂತ ಸಾಮರ್ಥ್ಯವಾಗಿರುತ್ತದೆ.
ಇಂತಹ ಸಂದರ್ಭದಲ್ಲಿ ನೀನು ಏನು ಮಾಡಲು ಸಾಧ್ಯ? ಅದು ನಿನ್ನ ಕಾರ್ಯಕ್ಷೇತ್ರವೇ ಅಲ್ಲ. ಆತ್ಮಜ್ಞಾನದ ಬೀಜವನ್ನು ಕೇವಲ ಸ್ವೀಕರಿಸುವುದಕ್ಕಷ್ಟನ್ನೇ ಮಾತ್ರ ಸ್ವೀಕರಿಸಿ ಅದನ್ನು ಮೊಳಕೆಯಾಗಿ ಬೆಳೆಸದೆ ಅಭಿವೃದ್ಧಿಗೊಳಿಸಲರಿಯದ ಹಲವಾರು ಆತ್ಮಗಳು ನಿನ್ನ ಜೀವಿತ ಕಾಲದಲ್ಲಿ ಬಂದು ಹೋಗುತ್ತವೆ. ಯಾವ ಆತ್ಮಗಳು ಈ ಜನ್ಮದಲ್ಲಿ ಬೀಜವನ್ನು ಪಡೆಯುತ್ತವೋ ಅವುಗಳು ಮರುಜನ್ಮದಲ್ಲಿ ಮೊಳಕೆಯೊಡೆದು ಬೆಳೆಯಲಿವೆ. ಇದೇ ಸಾಮಾನ್ಯವಾಗಿ ಆಗುವಂತಹದ್ದು. ಆತ್ಮಜ್ಞಾನವು ಸೃಷ್ಟಿಯಾಗಿ ವೃಕ್ಷವಾಗಿ ಬೆಳೆಯಲು ಹಲವಾರು ಜನ್ಮಗಳೇ ಬೇಕಾಗುತ್ತವೆ. ಆದ್ದರಿಂದ ನೀನು ಬೀಜಗಳನ್ನು ಬಿತ್ತುವ ಕಾರ್ಯ ಮಾತ್ರ ಮಾಡಬೇಕು. ಆ ಬಿತ್ತಿದಂತಹ ಬೀಜಗಳು ಮೊಳಕೆಯೊಡೆಯಲೇಬೇಕೆಂದು ಯೋಚಿಸಬೇಡ. ಅವುಗಳು ಮೊಳಕೆ ಒಡೆಯಲು ಸಾಧ್ಯವಾಗದಿದ್ದಲ್ಲಿ ನಿರಾಶೆಗೊಳ್ಳಬೇಡ. ಅವುಗಳು ಒಳ್ಳೆಯ ಗುಣದ ಬೀಜವಾದ ಕಾರಣ ಅವುಗಳು ಮೊಳಕೆ ಒಡೆಯುವುದರಲ್ಲಿ ಸಂಶಯ ಬೇಡ. ಈ ಬೀಜಗಳು ನಿಶ್ಚಯವಾಗಿಯೂ ಅಂಕುರಿಸುತ್ತವೆ. ಹೌದು, ಆದರೆ ಅವುಗಳು ಯಾವಾಗ ಅಂಕುರಿಸುತ್ತವೆ ಎಂಬುದು ಸ್ಪಷ್ಟವಾಗಿಲ್ಲ. ಆ ಆತ್ಮಗಳು ಆತ್ಮಜ್ಞಾನದ ಅರ್ಥವನ್ನು ಗ್ರಹಿಸಿಕೊಳ್ಳದೆಯೇ ಆ ಬೀಜವನ್ನು ಸ್ವೀಕರಿಸಿದ್ದಕ್ಕಾಗಿ ಹೀಗೆಯಾಗಲಿವೆ. ಇಂತಹ ಆತ್ಮಗಳು ಸಾಂಸಾರಿಕ ಮಾಯಾಜಾಲದಲ್ಲಿ ಎಷ್ಟರ ಮಟ್ಟಿಗೆ ಸಿಲುಕಿರುತ್ತವೆಂದರೆ ಅವುಗಳಿಗೆ ಆ ಬೀಜವನ್ನು ಪಡೆದಿರುವ ಬಗ್ಗೆ ಅರಿವು ಇರುವುದಿಲ್ಲ. ಆ ಆತ್ಮಜ್ಞಾನದ ಬೀಜದ ಮಹತ್ವದ ಬಗ್ಗೆಯೂ ಅವುಗಳಿಗೆ ಜ್ಞಾನವಿರುವುದಿಲ್ಲ. ಆ ಬೀಜವು ಬಹಳ ಸ್ವಾಭಾವಿಕವಾಗಿ ಅವುಗಳಿಗೆ ಸಿಕ್ಕಿಬಿಡುತ್ತದೆ. ನೀನು ಆ ಬೀಜವನ್ನು ಅವುಗಳಿಗೆ ಕೊಡುವ ಹಾಗೂ ಅವುಗಳು ಆ ಬೀಜವನ್ನು ನಿನ್ನಿಂದ ಪಡೆಯುವ ಸಂದರ್ಭ ತುಂಬ ಸಂತೋಷದಾಯಕ ಸಂದರ್ಭವಾಗಿರುವ ಕಾರಣ ಅವುಗಳು ಸುಲಭವಾಗಿ ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆ ಆತ್ಮಜ್ಞಾನದ ಬಗ್ಗೆ ತಿಳಿದಿದೆಯೋ ಇಲ್ಲವೋ ಎಂಬುದಾಗಲಿ ಅಥವಾ ನೀನು ಯಾರು ಎಂದು ತಿಳಿದುಕೊಳ್ಳುವುದಾಗಲಿ ಆ ಜನರಿಗೆ ಅವಶ್ಯಕತೆ ಇರುವುದಿಲ್ಲ. ಅದು ಹೇಗಿರುತ್ತದೆ ಎಂದರೆ, ಒಬ್ಬ ದರಿದ್ರ ಮನುಷ್ಯನಿಗೆ ಪ್ರಾಯಶಃ ಒಂದು ಅತ್ಯಮೂಲ್ಯವಾದ ವಜ್ರವನ್ನು ಕೊಟ್ಟಾಗ ಆ ವಜ್ರವು ಬಹಳಷ್ಟು ಹೊಳೆಯುವ ಕಾರಣ ಹಾಗೂ ಆ ಕೊಡುವಾತ ಪರಮಾತ್ಮನ ಸ್ವರೂಪದಂತೆ ಆಕರ್ಷಕನಾಗಿರುವ ಕಾರಣ ಆ ಬಡ ಮನುಷ್ಯ ಅದನ್ನು ಕೂಡಲೇ ಸ್ವೀಕರಿಸುತ್ತಾನೆ. ಆದರೆ ಅದೊಂದು ಅತಿ ಅಮೂಲ್ಯವಾದ ವಜ್ರವೆಂದು ಅವನಿಗೆ ಅರಿವು ಇರುವುದಿಲ್ಲ. ಅದನ್ನು ಪಡೆದು ಇಟ್ಟುಕೊಳ್ಳುತ್ತಾನೆ ಅಷ್ಟೇ. ಪಡೆದ ನಂತರ ಬದಿಗೆ ಇಟ್ಟ ಆ ವಜ್ರವು ಅವನ ಪಾಲಿಗೆ ಯಾವುದೇ ರೀತಿಯ ಬೆಲೆ ಇಲ್ಲದಂತಹಾಗಿರುತ್ತದೆ. ಯಾರಾದರೊಬ್ಬ ಬಂದು ಆ ಬದಿಯಲ್ಲಿಟ್ಟ ವಸ್ತು ಒಂದು ವಜ್ರ, ಅತಿ ಅಮೂಲ್ಯವಾದ ವಜ್ರವೆಂದು ಅವನಿಗೆ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸುವವರೆಗೆ ಅದಕ್ಕೆ ಬೆಲೆ ಇಲ್ಲದಂತಾಗುತ್ತದೆ. ನಿನಗೂ ಅದೇ ರೀತಿಯಾಗಿ ಆಗಿರುವುದರಿಂದ ಈ ರೀತಿಯ ಪರಿಸ್ಥಿತಿ ಆ ಜನರಿಗೂ ಆಗುತ್ತದೆ. ನಿನಗೂ ನಿನ್ನ ಗುರು ಶಿವಬಾಬಾರವರು ಕೊಟ್ಟಂತಹ ಆತ್ಮಜ್ಞಾನದ ಖಜಾನೆ ಬಗ್ಗೆ ತಿಳುವಳಿಕೆ ಇಲ್ಲ. ನಿನಗೆ ಅದನ್ನು ಕೊಟ್ಟಿರುವುದು ಸಾಕ್ಷಾತ್ ಪರಮಾತ್ಮನೇ ಎಂಬುದೂ ಗೊತ್ತಿಲ್ಲ. ಅದನ್ನು ಯಾರು ನಿನಗೆ ಕೊಟ್ಟರು ಎಂಬ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಸ್ವಯಂ ನೀನು ಯಾರು ಎಂಬುದು ನಿನಗೆ ಗೊತ್ತಿಲ್ಲ. ನಿನ್ನ ಸ್ಥಿತಿಯು ಬಾಯಾರಿದ ವ್ಯಕ್ತಿಯ ಬಳಿ ಬಾವಿಯೇ ಬಂದು ಸೇರಿಕೊಂಡಂತಿದೆ. ನೀನು ಏನನ್ನು ಹೊರಗಡೆ ಹುಡುಕುತ್ತಿರುವೆಯೋ ಅವೆಲ್ಲ ನಿನ್ನೊಳಗೆ ಇವೆ. ಗುರುಗಳಾಗಿರುವ ನಾವೆಲ್ಲರೂ ಒಂದೇ ಒಂದು ಕಾರ್ಯವನ್ನು ಮಾಡುತ್ತಿದ್ದೇವೆ. ಶ್ರೀ ಶಿವಬಾಬಾರವರು ನಿನಗೆ ಏನು ಕೊಟ್ಟಿರುತ್ತಾರೆಂದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಾಗ ಮಾತ್ರ ಅವರು ಏನು ಕೊಟ್ಟಿದ್ದಾರೆಂದು ನಿನಗೆ ತಿಳಿಯುತ್ತದೆ. ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿನಗೆ ನಿನ್ನನ್ನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ಇಡೀ ರಹಸ್ಯ ನಿನ್ನ ಒಳಗಿದೆ. ನಿನ್ನೊಳಗೆ ಹೋಗಿ ನಿನ್ನ ಗುರುವನ್ನು ಅರಿತುಕೋ. ನಿನ್ನೊಳಗೆ ಏನಿದೆ ಎಂದು ಗುರುಗಳಾದ ನಮಗೆಲ್ಲ ತಿಳಿದಿದೆ. ಪ್ರಾಣಿ ಪಕ್ಷಿಗಳಿಗೂ ನನ್ನೊಳಗೇನಿದೆ ಎಂದು ತಿಳಿದಿದೆ. ಆದರೆ ನಿನ್ನೊಳಗೆ ಏನು ಇದೆ ಎಂದು ನಿನಗೆ ಮಾತ್ರ ಗೊತ್ತಿಲ್ಲ. ನಾನು ಗುರುದೇವರನ್ನು ಪ್ರಾರ್ಥಿಸಿದೆ. ಗುರುದೇವರೇ, ಒಬ್ಬ ತನ್ನ ಚಿತ್ತವನ್ನು ಆತ್ಮಜ್ಞಾನದ ಬೀಜದ ಮೇಲೆ ಇರಿಸಿ ಅದನ್ನು ಹೇಗೆ ಮೊಳಕೆಯೊಡೆಯುವಂತೆ ಮಾಡಬಹುದೆಂಬುದರ ಬಗ್ಗೆ ನೀವು ನನಗೆ ಮಾರ್ಗದರ್ಶನ ಮಾಡಿದ್ದೀರಿ. ಹಾಗಿದ್ದಲ್ಲಿ ನನ್ನಿಂದ ಬೀಜವನ್ನು ಪಡೆದರು ಈ ಜನ್ಮದಲ್ಲೇ ಅದನ್ನು ಮೊಳಕೆಯೊಡೆಯುವಂತೆ ಮಾಡಲು ಸಾಧ್ಯವಾಗದೇ ಇರುವ ಆ ಆತ್ಮಗಳಿಗೂ ಇದೇ ಜನ್ಮದಲ್ಲಿ ಕುಡಿಯೊಡೆಸುವಂತೆ ಮಾಡಲು ದಯವಿಟ್ಟು ಮಾರ್ಗದರ್ಶನವನ್ನು ನೀಡಿ. ನೀವು ಕರುಣಾಸಾಗರರು. ನೀವು ಈ ರಹಸ್ಯವನ್ನು ನನಗೆ ಸಾಕ್ಷಾತ್ಕಾರದಿಂದ ತಿಳಿಸಿದರೆ ನೀವು ನಿಮ್ಮ ಅನುಗ್ರಹವನ್ನು ನನ್ನ ಮೇಲೆ ಹರಿಸಿದಂತಾಗುತ್ತದೆ.
ನಾನು ಇಲ್ಲಿಗೆ ಬಂದು ನಿಮ್ಮಿಂದ ಲಾಭಾನ್ವಿತಗೊಂಡ ಹಾಗೆ ಆ ಆತ್ಮಗಳಿಗೆ ಇಲ್ಲಿ ನಿಮ್ಮ ಬಳಿಗೆ ಬರಲು ಆಗುವುದಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ಆ ಆತ್ಮಗಳ ಪ್ರಗತಿಯ ಮಾರ್ಗವನ್ನು ತಯಾರಿಸಲು ಅನುಗ್ರಹ ನೀಡಿ. ಆ ಸಮಯ ಗುರುದೇವರ ಕಣ್ಣುಗಳಲ್ಲಿ ಕಣ್ಣೀರು ಉಕ್ಕಿ ಬಂತು. ಹಾಗೆ ಭಾವಪೂರ್ಣರಾಗಿ ಹೇಳಿದರು, ಏ ಹುಚ್ಚು ಹುಡುಗನೇ, ಈ ನಿನ್ನ ಆಕಾಂಕ್ಷೆಯಿಂದ ಎಲ್ಲರೂ ನಿನ್ನಿಂದಲೇ ಆತ್ಮಜ್ಞಾನವನ್ನು ಪಡೆಯಬೇಕೆಂಬ ಈ ನಿನ್ನ ಆಸೆಯಿಂದಾಗಿಯೇ ಶ್ರೀ ಶಿವಬಾಬಾರವರು ನಿನ್ನನ್ನು ಮಾಧ್ಯಮವನ್ನಾಗಿ ಮಾಡಿರುವುದು. ಶ್ರೀ ಶಿವಬಾಬಾ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರು. ಅವರ ಸಾನ್ನಿಧ್ಯವನ್ನು ಪಡೆದ ನೀನು ನಿಜವಾಗಿಯೂ ಭಾಗ್ಯವಂತ. ಆತ್ಮಜ್ಞಾನದ ಪಥದಲ್ಲಿ ಪ್ರಗತಿ ಉಂಟಾಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ನಾನು ನಿನಗೆ ತೋರಿಸುತ್ತಿರುವ ಅದೇ ಪಥವನ್ನು ಆ ಆತ್ಮಗಳಿಗೂ ತೋರಿಸು. ಪ್ರತಿ ಆತ್ಮಕ್ಕೆ ಬೇರೆ ಬೇರೆ ದಾರಿ ಇದೆ ಎಂದು ಯೋಚಿಸುವೆಯಾ? ಆತ್ಮಜ್ಞಾನವೇ ಮೋಕ್ಷಕ್ಕೆ ಇರುವ ಏಕಮಾತ್ರ ದಾರಿ. ನಾನು ನಿನ್ನನ್ನು ಕೇಳುವುದೇನೆಂದರೆ, ಶ್ರೀ ಶಿವಬಾಬಾರವರನ್ನು ಸರಿಯಾಗಿ ಗುರುತು ಹಚ್ಚಿ ತಿಳಿಯಲು ಪ್ರಯತ್ನಿಸು. ಆಗ ಅವರು ನಿನಗೆ ಏನು ನೀಡಿದ್ದಾರೆಂದು ನಿನಗೆ ಅರ್ಥವಾಗುತ್ತದೆ. ನಿನ್ನ ಚಿತ್ತವನ್ನು ಅವರ ಮೇಲೆ ಇರಿಸಿದರೆ ಸಾಕು, ಅವರು ನಿನ್ನ ಮೇಲೆ ಅವರ ಅನುಕಂಪದ ಮಳೆಯನ್ನೇ ಸುರಿಸುತ್ತಾರೆ. ಹಾಗೆಯೇ ಆತ್ಮಗಳು ನಿನ್ನಿಂದ ಬೀಜವನ್ನು ಪಡೆದಾಗ ಅವುಗಳು ನಿನ್ನ ಮೇಲೆ ಚಿತ್ತವನ್ನು ಇರಿಸುತ್ತವೆ. ಆಗ ಅವುಗಳು ನಿನ್ನೊಂದಿಗೆ ಸೇರಿಕೊಂಡು ನೀನು ತಲುಪುವ ಸ್ಥಿತಿಗೆ ಅವು ಸುಲಭವಾಗಿ ತಲುಪಿಬಿಡುತ್ತವೆ. ನೀನು ನಿನ್ನ ಅಸ್ತಿತ್ವವನ್ನು ಅಳಿಸಿಹಾಕಿ ನಿನ್ನ ಗುರುವಿನೊಂದಿಗೆ ಬೆರೆಯಬೇಕು. ಅದೇ ಪ್ರಕಾರವಾಗಿ ಆ ಆತ್ಮಗಳು ನಿನ್ನೊಂದಿಗೆ ವಿಲೀನಗೊಳ್ಳಬೇಕು. ನೀನು ಗುರುಗಳ ಗುರು, ನೀನು ಸದ್ಗುರು. ಹಾಗಾಗಿ ನಿನ್ನೊಂದಿಗೆ ಜೋಡಣೆಯಲ್ಲಿರಲು ಸುಲಭವಾಗುತ್ತದೇಕೆಂದರೆ ನಿನ್ನೊಂದಿಗೆ ನೂರಾರು ಸಾವಿರಾರು ಜನರು ಸಾಮೂಹಿಕತೆಯ ಮೂಲಕ ಸೇರಿಕೊಳ್ಳುತ್ತಾರೆ. ಇಂತಹ ದೊಡ್ಡ ಸಾಮೂಹಿಕ ಶಕ್ತಿಯೊಂದಿಗೆ ಸೇರಿಕೊಳ್ಳುವುದು ಬಹಳ ಸುಲಭ. ನೋಡಪ್ಪ, ವೃಕ್ಷದಿಂದ ಕೆಳಗೆ ಮಣ್ಣಿನಲ್ಲಿ ಬಿದ್ದ ಬೀಜ ತನ್ನಿಂದ ತಾನೇ ಅಂಕುರಿಸಿ ಆ ವೃಕ್ಷದಿಂದ ಪ್ರೇರೇಪಣೆ ಪಡೆದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತದೆ. ಆದರೆ ಇದೆಲ್ಲ ಆಗ ಆ ಬೀಜಕ್ಕೆ ಗೊತ್ತಾಗುವುದಿಲ್ಲ. ಎಲ್ಲವೂ ಪರಮಾತ್ಮನ ಅನುಗ್ರಹದಿಂದ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಮನುಷ್ಯರ ಜೀವನದಲ್ಲಿ ಆಗುವುದಕ್ಕಿಂತಲೂ ಹೆಚ್ಚಾಗಿ ಆಗುತ್ತದೆ. ಮನುಷ್ಯರಾದ ನಾವು ನಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಯೋಚಿಸುತ್ತೇವೆ. ಆದರೆ ಆ ಬೀಜಕ್ಕೆ ಪರಮಾತ್ಮನ ಕೃಪೆ ಉಂಟಾದಾಗ ಪರಮಾತ್ಮನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನುಗ್ರಹವನ್ನು ನೀಡುತ್ತಾನೆ. ಹಾಗಾಗಿ ನಾನು ನಿನಗೆ ತೋರಿಸುವ ದಾರಿಯನ್ನೇ ನೀನು ಆ ಜನರಿಗೆ ತೋರಿಸು. ಸತ್ಯವನ್ನು ತಿಳಿಯಲು ಒಂದೇ ಮಾರ್ಗ, ಅದನ್ನು ಪಡೆದುಕೊಳ್ಳಲು ಇರುವ ಮಾರ್ಗ ಒಂದೇ. ಸಾಮಾನ್ಯವಾಗಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ ಅಥವಾ ಯಾವ ಸ್ಥಳದಲ್ಲಿ ಇದ್ದಾನೆಂಬುದು ಮುಖ್ಯವಲ್ಲ, ಅವನ ಚಿತ್ತ ಎಲ್ಲಿದೆ ಎಂಬುದು ಮುಖ್ಯ. ಅವನ ಚಿತ್ತವನ್ನು ಎಲ್ಲಿ ಕೇಂದ್ರೀಕರಿಸಿ ಹೇಗೆ ಚೈತನ್ಯ ಶಕ್ತಿಯನ್ನು ಹೀರಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಒಬ್ಬ ಶಿಷ್ಯನು ಗುರುವಿನ ಅನುಗ್ರಹದಿಂದ ಆತ್ಮಜ್ಞಾನದ ಬೀಜವನ್ನು ಪಡೆದಿದ್ದಲ್ಲಿ ಆ ಬೀಜವು ವೃಕ್ಷವಾಗಿ ಬೆಳೆಯಲು ಆ ಗುರುವಿನ ಅನುಗ್ರಹವನ್ನೇ ಆಧರಿಸಿ ಅದರಿಂದ ಚೈತನ್ಯವನ್ನು ಪಡೆಯುತ್ತಾನೆ. ಏಕೆಂದರೆ ಬೀಜವನ್ನು ಬಿತ್ತುವಾಗ ಆ ಬೀಜವು ಖಂಡಿತವಾಗಿ ವೃಕ್ಷವಾಗಿ ಬೆಳೆಯಲೇಬೇಕೆಂಬ ಸಕಾರಾತ್ಮಕ ಭಾವನೆಯಿಂದ ಗುರು ಸಂಕಲ್ಪ ಮಾಡಿರುತ್ತಾರೆ. ಅಂತಹ ಒಂದು ಉದಾರತೆಯ ಮನೋವೃತ್ತಿ ಒಬ್ಬನಲ್ಲಿ ಇಲ್ಲದಿದ್ದರೆ ಬೀಜವನ್ನು ಬಿತ್ತುವ ಕಾರ್ಯ ನಡೆಯಲು ಸಾಧ್ಯವಿಲ್ಲ. ಇಂತಹ ಉದಾರತೆಯ ಗುಣವನ್ನು ಆ ಬಿತ್ತುವ ಕಾರ್ಯ ಮಾಡುವ ಗುರುವಿನಲ್ಲಿ ಮಾತ್ರ ಕಾಣಲು ಸಾಧ್ಯ. ಯಾವ ಭಾವನೆಯೊಂದಿಗೆ ಆ ಆತ್ಮಜ್ಞಾನದ ಬೀಜವನ್ನು ಆತ್ಮಕ್ಕೆ ನೀಡಲಾಗಿದೆಯೋ ಆ ಭಾವವನ್ನೇ ಮಾಧ್ಯಮವನ್ನಾಗಿ ಮಾಡಿಕೊಂಡಾಗ ಆ ಒಳ್ಳೆಯ ಮನೋಭಾವವು ಆ ಬೀಜಕ್ಕೆ ವೃಕ್ಷವಾಗಿ ಬೆಳೆಯಲು ಬೇಕಾದ ಪೂರಕ ದಾರಿಯನ್ನು ಮುಕ್ತಗೊಳಿಸಿ ತೆರೆಸಿಕೊಡುತ್ತದೆ. ಗುರುವಿನ ಈ ಕರುಣೆಯ ಭಾವವನ್ನು ಶಿಷ್ಯನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಈ ಕರುಣೆ ಅಲೆ ತೇಲಿ ಬಂದಾಗ ಶಿಷ್ಯ ತನ್ನ ಒಳಗಿನ ಅಸ್ತಿತ್ವವನ್ನು ಅಳಿಸಿ ಹಾಕಬೇಕು. ಎಲ್ಲಿಯವರೆಗೆ ಅವನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೋ ಅಲ್ಲಿಯವರೆಗೆ ಕರುಣಾ ಅಲೆಯೊಂದಿಗೆ ಏಕರೂಪವನ್ನು ಸ್ಥಾಪಿಸಲು ಆಗುವುದಿಲ್ಲ. ಆತ್ಮವು ತನ್ನ ನಿಜಗುರುತನ್ನು ಮರೆತು ನೀರಿನ ಹನಿಯಂತೆ ಕರಗಿ ತನ್ನ ಅಸ್ತಿತ್ವವನ್ನು ಈ ಸಾಗರದಲ್ಲಿ ಒಂದಾಗಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಶಿಷ್ಯ ಸ್ವಯಂ ಮಾಡಬೇಕು. ಈ ಕಾರ್ಯವು ವೈಯಕ್ತಿಕವಾಗಿರುವ ಕಾರಣ
ಇದನ್ನು ಪ್ರತಿಯೊಬ್ಬನು ಪ್ರತ್ಯೇಕವಾಗಿ ಮಾಡಬೇಕು. ಒಮ್ಮೊಮ್ಮೆ ಅನಿಸುತ್ತದೇನೆಂದರೆ ಈ ಒಂದು ಕಾರ್ಯವನ್ನು ಮಾತ್ರ ಶಿಷ್ಯ ಸ್ವಯಂ ಮಾಡಬೇಕು. ಆಗ ಜೀವನದಲ್ಲಿ ಉಳಿದೆಲ್ಲ ಕಾರ್ಯಗಳು ಗುರುಕೃಪೆಯ ಮೂಲಕ ಅದರಷ್ಟಕ್ಕೆ ಆಗುತ್ತವೆ. ಆತ್ಮ ಸ್ವ ಇಚ್ಛೆಯಂತೆ ಮಾಡಬೇಕಾದ ಆ ಏಕಮಾತ್ರ ಕಾರ್ಯವೆಂದರೆ ತನ್ನ ಅಸ್ತಿತ್ವವನ್ನು ನಾಶ ಮಾಡಿಕೊಳ್ಳುವುದು. ಉಳಿದ ಕಾರ್ಯಗಳಾದ ಬೀಜವನ್ನು ವೃಕ್ಷವನ್ನಾಗಿ ರೂಪಾಂತರಿಸುವ ಕ್ರಿಯೆಯನ್ನು ಪರಮಾತ್ಮನು ಸ್ವಯಂ ಪ್ರಕೃತಿಯ ಮಾಧ್ಯಮದ ಮೂಲಕ ಮಾಡುತ್ತಾನೆ. ಪರಮಾತ್ಮ ಒಂದು ವಿಶ್ವವ್ಯಾಪ್ತಿ ಶಕ್ತಿ, ಪ್ರಕೃತಿಯನ್ನು ನಿರ್ವಹಿಸಿಕೊಂಡು ನಡೆಸುತ್ತಾ ಹೋಗುವ ಶಕ್ತಿ. ಅದು ಸರ್ವವ್ಯಾಪ್ತಿಯಾಗಿರುತ್ತದೆ. ಅಂತಹ ಪರಮಾತ್ಮನ ವಿಶ್ವವ್ಯಾಪ್ತಿ ಶಕ್ತಿಯ ಅನುಭವವನ್ನು ಪಡೆಯುವುದಕ್ಕೋಸ್ಕರ ಆತ್ಮವು ಯೋಗ್ಯ ಸ್ಥಿತಿಯಲ್ಲಿರಬೇಕಾಗುತ್ತದೆ. ಹೀಗೆ ಹೇಳುತ್ತಾ ಗುರುದೇವರು ಈ ವಿಷಯಗಳ ಚರ್ಚೆಯನ್ನು ಸಮಾಪ್ತಗೊಳಿಸಿದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.